ಸ್ವರ್ಣಪ್ರಾಶನದ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದಲ್ವಾ. ಆದರೆ ಈ ಸ್ವರ್ಣಪ್ರಾಶನದ ಬಗ್ಗೆ ಹಲವಾರು ಜನಗಳಿಗೆ ಹಲವಾರು ಡೌಟ್ಸ್ಗಳಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಸ್ವರ್ಣಪ್ರಾಶನ ಅಂದರೆ ಏನು, ಇದನ್ನು ಯಾಕೆ ಪುಷ್ಯ ನಕ್ಷತ್ರದಂದು ಕೊಡಬೇಕು, ಅದೇ ಥರ ಈ ಸ್ವರ್ಣಪ್ರಾಶನ ಮಕ್ಕಳಿಗೆ ಕೊಡೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನುವಂತಹ ಎಲ್ಲ ಡೌಟ್ಸ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೀನಿ. ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಸಾಯರ್ ವರ್ಲ್ಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಆಯುರ್ವೇದದ ವಿಧಾನವಾದ ಸ್ವರ್ಣಪ್ರಾಶನ ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಮಕ್ಕಳು ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ಸ್ವರ್ಣಪ್ರಾಶನವನ್ನು ನೀಡ್ತಾರೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಸ್ವರ್ಣಪ್ರಾಶನ ತುಂಬಾ ಒಳ್ಳೆಯದು. ಈ ಸ್ವರ್ಣಪ್ರಾಶನವನ್ನು ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಒಂದು ನಿರ್ದಿಷ್ಟ ದಿವಸ ಅಥವಾ ನಿತ್ಯವೂ ಕೊಡೋದ್ರಿಂದ ಮಕ್ಕಳ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ, ಜ್ಞಾಪಕ ಶಕ್ತಿ, ದೇಹದ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತದೆ. ಸ್ವರ್ಣಪ್ರಾಶನ ಈ ಮುಂಚೆ ಕೊಟ್ಟಿರೋರಿಗೆ ಗೊತ್ತಿರ್ಬೋದು, ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಕೊಡ್ತಾರೆ ಅಥವಾ ನಿತ್ಯ ಸೇವನೆ ಮಾಡಲಿಕ್ಕೆ ಕೊಡ್ತಾರೆ. ಇದನ್ನು ಯಾಕೆ ಪುಷ್ಯ ನಕ್ಷತ್ರದಂದು ಕೊಡ್ತಾರೆ ಗೊತ್ತಾ? ಈ ಪುಷ್ಯ ನಕ್ಷತ್ರ ಎಲ್ಲ ನಕ್ಷತ್ರಗಳಲ್ಲಿ ಅತ್ಯುತ್ತಮವಾದದೆಂದು ಪರಿಗಣಿಸ್ತಾರೆ. ಈ ಪುಷ್ಯ ನಕ್ಷತ್ರದಂದು ಕೊಟ್ಟರೆ ಹೆಚ್ಚು ಫಲಪ್ರದವಾಗಿರ್ತದೆ ಅಂತ ನಂಬ್ತಾರೆ. ಹಾಗೂ ಈ ಪುಷ್ಯ ನಕ್ಷತ್ರದಂದು ಉತ್ತಮ ಫಲಿತಾಂಶ ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವರ್ಣಪ್ರಾಶನವನ್ನು ಪುಷ್ಯ ನಕ್ಷತ್ರ ದಿನದಂದು ನೀಡ್ತಾರೆ. ಆದರೆ ನಿತ್ಯ ಕೊಡುವ ಸ್ವರ್ಣಪ್ರಾಶನವನ್ನು ಪುಷ್ಯ ನಕ್ಷತ್ರದಂದು ಸ್ಟಾರ್ಟ್ ಮಾಡಿ ದಿನನಿತ್ಯ ಖಾಲಿ ಹೊಟ್ಟೆಗೆ ಬೆಳಗಿನ ಜಾವ ಕೊಡ್ಬೋದು. ಯಾರಿಗೆಲ್ಲ ಈ ಸ್ವರ್ಣಪ್ರಾಶನವನ್ನು ಕೊಡ್ಬೋದು? ಹುಟ್ಟಿದ ಮಗುವಿನಿಂದ ಹಿಡಿದು 16ನೇ ವಯಸ್ಸಿನ ಮಕ್ಕಳವರೆಗೂ ಈ ಸ್ವರ್ಣಪ್ರಾಶನವನ್ನು ಕೊಡ್ಬೋದು. ಇದನ್ನು ಕೊಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ಕಶ್ಯಪ ಸಂಹಿತದಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದರಿಂದ ಮೇಧಾಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ, ದೇಹದ ಬಲವನ್ನು ಹೆಚ್ಚಿಸ್ತದೆ, ಜೊತೆಗೆ ಉತ್ತಮ ತೂಕ ಮತ್ತು ಎತ್ತರವನ್ನು ಮಕ್ಕಳು ಹೊಂದ್ತಾರೆ. ಆಯಸ್ಸನ್ನು ಹೆಚ್ಚಿಸ್ತದೆ, ವೀರ್ಯವಂತರನ್ನಾಗಿಸ್ತದೆ, ಮಕ್ಕಳ ಗ್ರಹ ದೋಷವನ್ನು ನಿವಾರಿಸ್ತದೆ. 1 ತಿಂಗಳವರೆಗೆ ಈ ಸ್ವರ್ಣಪ್ರಾಶನವನ್ನು ನೀಡಿದಲ್ಲಿ ಮಕ್ಕಳು ಪರಮ ಮೇಧಾವಿಗಳಾಗ್ತಾರೆ. ನಿರಂತರ 6 ತಿಂಗಳವರೆಗೆ ಕೊಟ್ಟಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತದೆ. ಸ್ಕಿನ್ ಮತ್ತು ಹೇರ್ ಗ್ರೋತ್ಗೆ ಎನ್ಹ್ಯಾನ್ಸ್ ಮಾಡ್ತದೆ. ಅದೇ ಥರ ಐ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದರ ಡೋಸ್ ಎಷ್ಟು ಅಂತ ಕೇಳಿದರೆ, ಹುಟ್ಟಿದ ಮಗುವಿನಿಂದ 5 ವರ್ಷದ ಮಗುವಿನ ತನಕ ದಿನ 1 ಹನಿಯನ್ನು ಕೊಡ್ಬೋದು ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ. ಅದೇ ಥರ 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ದಿನ 2 ಹನಿಗಳನ್ನು ಕೊಡ್ಬೋದು. 10ರಿಂದ 16 ವರ್ಷದ ಮಕ್ಕಳಾಗಿದ್ದಲ್ಲಿ ದಿನ 3 ಹನಿಗಳನ್ನು ಕೊಡ್ಬೋದು. ಇದು ಕೊಟ್ಟ ನಂತರ ಅರ್ಧ ಗಂಟೆ ಬಿಟ್ಟು ಆಹಾರವನ್ನು ಕೊಡ್ಬೋದು. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದರೆ, ಆ್ಯಶ್ ಆಫ್ ಗೋಲ್ಡ್, ಜೇನುತುಪ್ಪ, ವಚ, ಶಂಖಪುಷ್ಪಿ, ಗುಡೂಚಿ ಸತ್ವ, ಯಷ್ಟಿ ಮಧು, ಅಶ್ವಗಂಧ ಮತ್ತು ಬ್ರಾಹ್ಮಿ. ಇದನ್ನು ಎಲ್ಲ ಸೀಸನಲ್ಲೂ ಕೊಡ್ಬೋದಾ ಅಂತ ಕೇಳಿದರೆ ಹೌದು, ಯಾವ ಸೀಸನಲ್ಲೂ ಕೂಡ ಈ ಸ್ವರ್ಣಪ್ರಾಶನವನ್ನು ಕೊಡ್ಬೋದು. ಅದೇ ಥರ ಇದನ್ನು ಹೋಮಿಯೋಪತಿ, ಅಲೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದರ ಜೊತೆಗೂ ಕೊಡ್ಬೋದಾ ಅಂತ ಕೇಳಿದರೆ ಹೌದು, ಹೋಮಿಯೋಪತಿ, ಅಲೋಪತಿಕ್ ಮೆಡಿಸಿನ್ಸ್ಗಳ ಜೊತೆಗೂ ಈ ಸ್ವರ್ಣಪ್ರಾಶನವನ್ನು ಕೊಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ಕೇಳಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.